ಎಲ್ರಿಗೂ ನಮಸ್ಕಾರ. ಕನ್ನಡ ಹಾರರ್ ಸ್ಟೋರೀಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಶಿವಮೊಗ್ಗದಲ್ಲಿ ಒಂದು ಹಾಸ್ಟೆಲಲ್ಲಿ ನಡೆದಿರೋ ನಿಜವಾದ ಘಟನೆಯನ್ನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕಾಲೇಜಲ್ಲಿ ಪ್ರತಿ ವರ್ಷ ಇಷ್ಟು ವಿದ್ಯಾರ್ಥಿಗಳು ಔಟ್ಪುಟ್ ಆಗಿ ಹೋಗ್ತಾರೋ ಅಷ್ಟೇ ವಿದ್ಯಾರ್ಥಿಗಳು ಅಥವಾ ಅದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೂರಾರು ಕನಸನ್ನು ಇಟ್ಕೊಂಡು ಒಂದು ಕಾಲೇಜಿಗೆ ಅಡ್ಮಿಷನ್ ತೊಗೊತಾರೆ. ಇವತ್ತು ನಾನು ಹೇಳ್ತಾ ಇರೋ ಕಥೆಯಲ್ಲಿ ಅದೇ ಥರನೇ 3 ವಿದ್ಯಾರ್ಥಿಗಳು ಹೊಸದಾಗಿ ಅಡ್ಮಿಷನ್ನ ತಗೊಂಡು ಒಳ್ಳೆ ರೀತಿಯಲ್ಲಿ ಓದಬೇಕು ಅನ್ನೋ ಒಂದು ಛಲನ ಇಟ್ಕೊಂಡು ಬಂದಿರ್ತಾರೆ. ರೂಪಾ, ಶ್ರುತಿ, ಅನಿತಾ ಈ 3 ಜನಕ್ಕೂ ಒಂದೇ ರೂಮ್ ಅಲಾಟ್ ಆಗಿರುತ್ತೆ. ಆ್ಯಂಡ್ ಈ ಕಾಲೇಜಲ್ಲಿ ಹೇಗೆ ಅಂದರೆ ಒಂದೇ ಕ್ಯಾಂಪಸ್ ಒಳಗಡೆ 3 ಡಿಫ್ರೆಂಟ್ ಹಾಸ್ಟೆಲ್ಗಳಿರುತ್ತೆ. ಇವ್ರು 3 ಜನಕ್ಕೂ ಒಂದೇ ಹಾಸ್ಟೆಲ್, ಒಂದೇ ರೂಮ್ ಸಿಕ್ಕಿರುತ್ತೆ. ಒಂದು ಹಾಸ್ಟೆಲ್ ಅಂದಮೇಲೆ ನಮ್ಮ ಎಲ್ರಿಗೂ ಗೊತ್ತು, ಯಾವುದಾದ್ರೂ ಒಂದು ರೂಮ್ ಬಗ್ಗೆ ಒಂದು ಗಾಸಿಪ್ ಇದ್ದೇ ಇರುತ್ತೆ. ಅಲ್ಲಿ ನಿಜವಾಗ್ಲೂ ದೆವ್ವ ಇರುತ್ತೋ ಬಿಡುತ್ತೋ, ಅಥವಾ ಅಲ್ಲಿ ನಿಜವಾಗ್ಲೂ ಏನಾದರೂ ಆಗಿರುತ್ತೋ ಇಲ್ವೋ, ಆದರೆ ಪ್ರತಿಯೊಬ್ಬರಿಗೂ ಒಂದು ರೂಮಿನ ಬಗ್ಗೆ ಯಾವುದಾದ್ರೂ ಒಂದು ಥರದ ಅನುಮಾನ ಇದ್ದೇ ಇರುತ್ತೆ. ಇಲ್ಲೂ ಅಷ್ಟೇ, ಇವ್ರು 3 ಜನ ಯಾವ ರೂಮ್ ತೊಗೊಂಡಿದ್ರೋ ಆ ರೂಮ್ ಬಗ್ಗೆ ತುಂಬ ಜನ ಸೀನಿಯರ್ಸ್ಗಳು ಅಥವಾ ತುಂಬ ಜನರು ಏನೇನೋ ಮಾತಾಡ್ಕೊತಾ ಇರ್ತಾರೆ. ಆದರೆ ಈ 3 ಜನಕ್ಕೆ ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿಯಾದ ಇಶ್ಯೂಸ್ ಆಗೋಲ್ಲ. ತುಂಬ ಕಂಫರ್ಟಬಲ್ ಆಗಿರ್ತಾರೆ. ಅವ್ರು 3 ಜನ ತುಂಬ ಚೆನ್ನಾಗಿ ಅಡ್ಜಸ್ಟ್ ಕೂಡ ಆಗಿರ್ತಾರೆ. ಏನೂ ಪ್ರಾಬ್ಲಮ್ ಇಲ್ವಲ್ಲಪ್ಪ, ಆರಾಮಾಗಿ ನಮ್ಮ ಪಾಡಿಗೆ ನಾವು ಓದ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಸ್ಟಾರ್ಟಿಂಗಲ್ಲಿ ಎಲ್ಲನೂ ನಾರ್ಮಲ್ ಆಗೇ ಇರುತ್ತೆ. ಯಾವುದೇ ರೀತಿಯಾದ ಇಶ್ಯೂಸ್ ಕೂಡ ಇರೋದಿಲ್ಲ. ಅವ್ರಿಗೆ ಅಕ್ಕಪಕ್ಕ ರೂಮವ್ರಾಗಿರ್ಬೋದು, ಸೀನಿಯರ್ಸ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಫ್ರೆಂಡ್ಲಿ ಆಗೇ ಇರ್ತಾರೆ. ಹೇಳಬೇಕು ಅಂದರೆ ಏನೂ ಸಮಸ್ಯೆ ಇರೋದಿಲ್ಲ. ಕಂಪ್ಲೀಟ್ಲಿ ಅವರು ಹಾಸ್ಟೆಲಲ್ಲಿ ಆ ರೂಮಲ್ಲಿ ಆಲ್ಮೋಸ್ಟ್ ಅಡ್ಜಸ್ಟ್ ಆಗಿರ್ತಾರೆ. ಅವ್ರಿಗೆ ಮೊದಲನೇ ಸೈನ್ ಸಿಗೋದು ಆ ರೂಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಒಂದು ಸೈನ್ ಸಿಗೋದು ಯಾವಾಗ ಅಂದರೆ, ಒಂದು ಸರಿ ಅವರು ಮೆಸ್ಗೆ ಊಟಕ್ಕೆ ಹೋಗಿರ್ತಾರೆ. ಅದು ರಾತ್ರಿ ಆಗಿರುತ್ತೆ. ರಾತ್ರಿ ಮೆಸ್ಸಿಗೆ ಊಟಕ್ಕೆ ಹೋಗಿರ್ತಾರೆ. ಬಟ್ ಅವತ್ತು ಆಬ್ವಿಯಸ್ಲಿ ಎಲ್ಲ ಹಾಸ್ಟೆಲಲ್ಲೂ ಇರೋ ಥರನೇ ಅಲ್ಲೂ ಫುಡ್ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ಅವರೊಂದು ಸ್ವಲ್ಪ ಅಲ್ಲಿ ಜಗಳ ಆಡಿಕೊಂಡು ಬರೋದು ರೂಮ್ಗೆ ಸ್ವಲ್ಪ ತಡ ಆಗುತ್ತೆ. ಅವರು ಕೊನೆಗೂ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅರೌಂಡ್ 9:30 ಆಗಿರುತ್ತೆ. ಅವ್ರ ರೂಮು ಲಿಟ್ರಲಿ 3rd ಫ್ಲೋರ್ ಕಾರ್ನರಲ್ಲಿರುತ್ತೆ. ಆ ರೂಮಿಗೆ ಬರ್ತಾರೆ. ಬಂದು ನೋಡಿದ ತಕ್ಷಣವೇ ಅಲ್ಲಿ ಅವ್ರಿಗೊಂದು ಶಾಕಿಂಗ್ ನ್ಯೂಸ್ ಕಾದಿತ್ತು. ಶ್ರುತಿ ಕಾಟ್ ಮೇಲೆ ಇದ್ದಿದ್ದು ಬ್ಲ್ಯಾಂಕೆಟ್ ಕೆಳಗಡೆ ಬಿದ್ದಿರುತ್ತೆ. ಮತ್ತು ಅವರ ಕೆಲವು ಕೆಲವೊಂದನ್ನು ವಾಟರ್ ಬಾಟಲ್ ನೀರು ತುಂಬ್ಕೊಳ್ಳೋಕೆ ತೊಗೊಂಡೋಗಿರ್ತಾರೆ. ಇನ್ನು ಆಲ್ರೆಡಿ ನೀರು ಇದ್ದಿದ್ದು ವಾಟರ್ ಬಾಟಲ್ಸ್ನ ರೂಮಲ್ಲೇ ಬಿಟ್ಟಿರ್ತಾರೆ. ಆ ರೂಮಲ್ಲಿ ತುಂಬಿದ್ದಿದ್ದು ವಾಟರ್ ಬಾಟಲ್ಸ್ ಕೂಡ ಕೆಳಗಡೆ ಬಿದ್ದಿರುತ್ತೆ. ಇದನ್ನು ನೋಡಿ ಇವ್ರಿಗೇನು ಅಷ್ಟು ಅಬ್ನಾರ್ಮಲ್ ಅನಿಸಲ್ಲ. ಬಟ್ ಓಕೆ, ಎಲ್ಲೋ ನಾವೇ ಬೀಳ್ಸಿರ್ಬೋದೇನೋ ಅಥವಾ ಏನೋ ನಮ್ಮ ಕಡೆಯಿಂದನೇ ಮಿಸ್ಟೇಕ್ ಆಗಿರ್ಬೋದೇನೋ ಅಂತ ಅವ್ರಿಗೆ ಅನಿಸುತ್ತೆ. ಆ್ಯಸ್ ಯೂಶ್ವಲಿ ರೂಪಾ ಡೈಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನಕ್ಕೆ ಅಂತ ಹೋಗ್ತಾರೆ. ಬಟ್ ಯಾಕೆ ಅಂತಂದರೆ 5 ಗಂಟೆ ಅಂದರೆ ಅಲ್ಲಿ ಯೂಶ್ವಲಿ ಹಾಸ್ಟೆಲಲ್ಲಿ ಕ್ರೌಡ್ ಇರಲ್ಲ ಅನ್ನೋ ಒಂದು ಕಾರಣಕ್ಕೆ. ಬಟ್ ಅವತ್ತು ಆಕೆ ಹೋಗಿ ಬಕೆಟಲ್ಲಿ ನೀರು ತುಂಬಿಸ್ಬೇಕಾದ್ರೆ ನೀರು ಬರ್ತಾ ಇಲ್ವಲ್ಲ ಅಂತ ಹೇಳಿ ರೂಪಾ ವಾಚ್ಮ್ಯಾನ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಅಂತ ಕೆಳಗಡೆ ಹೋಗ್ತಾರೆ. ಇದೇ ಟೈಮ್ ನನಗೆ ರೂಪಾ ವಾಚ್ಮೆನ್ನ ಹುಡ್ಕೊಂಡು ಕೆಳಗಡೆ ಡೌನ್ ಸ್ಟೇರ್ಸ್ ಹೋಗಿರ್ತಾರೆ. ಇದೇ ಟೈಮಲ್ಲೇ ನಾನು ಆಗಲೇ ಹೇಳ್ದಂಗೆ ನಿಮಗೆ ರೂಪಾ ಬೆಡ್ ಮೇಲೆ ಬಂದು ಏನೋ ದೊಡ್ಡದಾಗಿ ಯಾರೋ ಸೌಂಡ್ ಮಾಡ್ದಂಗೆ ಫೀಲ್ ಆಗುತ್ತೆ ಇನ್ನಿಬ್ಬರಿಗೆ, ಅಂದರೆ ಶ್ರುತಿ ಮತ್ತು ಅನಿತಾಗೆ. ಬಟ್ ಅವ್ರು ಅದನ್ನು ಇಗ್ನೋರ್ ಮಾಡ್ತಾರೆ. ಯಾಕಂದರೆ ರೂಪಾ ಡೈಲಿ ಬೆಳಗ್ಗೆ ಬೇಗ ಎದ್ದೇಳ್ತಾ ಇರ್ತಾರೆ ಅನ್ನೋ ಕಾರಣಕ್ಕೆ. ಇನ್ಫ್ಯಾಕ್ಟ್ ರೂಪನ್ ಟೇಬಲ್ ಮೇಲಿದ್ದಿದ್ದು ವಾಟರ್ ಬಾಟಲ್ ಕೂಡ ಕೆಳಗಡೆ ಬೀಳುತ್ತೆ. ಅನಿತಾ ರೂಪಾ ಅದೇನು ನೋಡು ಅಂತ ಗದ್ರು ಬಿಟ್ಟು ಸುಮ್ಮನೆ ಮಲ್ಕೋತಾರೆ. ಯಾರೂ ಏನೂ ಮಾತಾಡಲ್ಲ. ಇದಾದಮೇಲೆ ಯಾರೋ ಬಾಗಿಲನ್ನ ಜೋರಾಗಿ ತೆಗ್ದಂಗೆ ಸೌಂಡ್ ಆಗುತ್ತೆ. ಸೊ ಆಲ್ ಆಫ್ ಅ ಸಡನ್ ಶ್ರುತಿ ಮತ್ತು ಅನಿತಾ ಇಬ್ಬರು ಎದ್ದು ಕೂತ್ಕೋತಾರೆ. ಏನಾಯಿತು ಅಂತ ನೋಡಿದ್ರೆ ವಾಟರ್ ಬಾಟಲ್ ಮತ್ತು ಕೆಲವೊಂದು ಬುಕ್ಸ್ ಕೆಳಗಡೆ ಬಿದ್ದಿರುತ್ತೆ ಟೇಬಲ್ ಮೇಲಿಂದ. ಆದರೆ ಅಲ್ಲಿ ರೂಪಾ ಇರೋದಿಲ್ಲ. ರೂಪಾ ಮೇ ಬಿ ಅನಿತಾ ಗದ್ರದಕ್ಕೆ ಬೇಜಾರು ಮಾಡ್ಕೊಂಡು ಆ ಥರ ಹೋದ್ರೇನೋ ಅಂತ ಅನಿತಾ ಆಚೆ ಕಡೆ ಹೋಗ್ತಾರೆ. ಆದರೆ ಅದೇ ಟೈಮ್ಗೆ ರೂಪಾ ಕೆಳಗಡೆಯಿಂದ ಮೇಲ್ಗಡೆ ಸ್ಟೇರ್ಗೆ ಸತ್ಕೊಂಡು ಬರ್ತಾರೆ. ಅದನ್ನು ಅನಿತಾ ನೋಡ್ತಾರೆ. ಇನ್ಫ್ಯಾಕ್ಟ್ ಅನಿತಾ ಕೇಳ್ತಾರೆ. ಬಟ್ ರೂಪಾ ಸಮಥಿಂಗ್ ನಾನು ವಾಚ್ಮೆನ್ ನೋಡ್ಕೊಂಡು ಹೋಗಿದ್ದೆ ಹಾಗೆ ಹೇಗೆ ಅಂತ ಹೇಳಿದ್ದು ನೋಡಿ ಏನೋ ನಿದ್ದೆಗಣ್ಣಲ್ಲಿ ಕನ್ಫ್ಯೂಸ್ ಆಗಿದೆ ಅಂತ ಇದನ್ನು ಇಗ್ನೋರ್ ಮಾಡ್ತಾರೆ. ಇದು ಸೆಕೆಂಡ್ ಇನ್ಸಿಡೆಂಟ್. ಇನ್ನು ಥರ್ಡ್ ಇನ್ಸಿಡೆಂಟ್ ಇದೇನಾಗುತ್ತೆ ಅಂದರೆ, ಒಂದು ಸರಿ ಇವರೆಲ್ಲ ಮಧ್ಯಾಹ್ನ ಕೂತ್ಕೊಂಡು ಊಟ ಮಾಡ್ತಾ ಇರಬೇಕಾದ್ರೆ ಒಬ್ಬರು ಸೀನಿಯರ್ ಬಂದು ಆ ರೂಮ್ ನಂಬರ್ನ ಹೇಳಿಬಿಟ್ಟು ನೀವು ಆ ರೂಮಲ್ಲಿದ್ದೀರಾ ಅಂತ ಕ್ವಶನ್ ಮಾಡ್ತಾರೆ. ಇವ್ರಿಗೆ ಅವಾಗ ಏನೂ ಅಷ್ಟು ಕ್ರೀಪಿ ಅಂತ ಅನಿಸಲ್ಲ. ಹಾಂ ಹೌದು, ನಾವು ಅದೇ ರೂಮಲ್ಲೇ ಇದ್ದೀವಿ, ಕಂಫರ್ಟಬಲಾಗೇ ಇದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಹೌದಾ ಸರಿ ಆಯಿತು ಅಂತ ಏನೂ ಜಾಸ್ತಿ ಎದುರಿಸೋಕ್ಕೆ ಹೋಗಲ್ಲ, ಸುಮ್ಮನೆ ಹೊರಟೋಗ್ಬಿಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಇವ್ರ ಮನಸ್ಸಲ್ಲಿ ಯಾಕೆ ಈ ಥರ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಡೌಟ್ ಅಂತೂ ಖಂಡಿತ ಬಂದಿರುತ್ತೆ. ಇನ್ನು
ಈ ರೂಪ, ಅನಿತಾ ಮತ್ತು ಶ್ರುತಿ ಇವ್ರು 3 ಜನರು ಬೇರೆ ಬೇರೆ ಡಿಪಾರ್ಟ್ಮೆಂಟವರು. ನಿಮಗೆ ಗೊತ್ತಿರುತ್ತೆ, ಹಾಸ್ಟೆಲಲ್ಲಿ ಎಲ್ಲ ಡಿಪಾರ್ಟ್ಮೆಂಟವ್ರನ್ನ ಕಂಬೈನ್ ಮಾಡಿ ಹಾಕಿರ್ತಾರೆ. ರೂಪನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಂಥ ಕೆಲವೊಂದು ಸೀನಿಯರ್ಸ್ಗಳು ಅವತ್ತು ರೂಪನ್ ಕೇಳ್ತಾರೆ, ನಿಮ್ಮ ರೂಮಲ್ಲಿ ಏನೂ ಪ್ರಾಬ್ಲಮ್ ಆಗ್ತಾ ಇಲ್ವಾ ಹಾಗೆ ಹೀಗೆ ಅಂತ. ಆವಾಗ ಆಕೆ ಯಾಕೆ ಅಂತ ಸ್ಟ್ರೆಸ್ ಮಾಡಿದಾಗ, ಇಲ್ಲ ನಿಮ್ಮ ರೂಮಲ್ಲಿ ಈ ಮುಂಚೆ ನಾವೇ ಇದ್ದಿದ್ದು, ಬಟ್ ನಾವು 1 ತಿಂಗಳಿಗೆ ಆ ರೂಮ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆ ಶಿಫ್ಟ್ ಆದ್ವಿ ಅಂತ ಹೇಳ್ತಾರೆ. ಬೇರೆ ಕಡೆ ಶಿಫ್ಟ್ ಆದ್ರಿ ಅಂತ ಅಂದಿದ್ದ ಕೂಡಲೇ ರೂಪ ಯಾಕೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಅವ್ರಿಗಾಗಿದ್ದ ಇನ್ಸಿಡೆಂಟ್ನ ರೂಪನ್ಗೆ ಫಸ್ಟ್ ಇವ್ರು ಹೇಳ್ತಾರೆ. ಇನ್ನು ಆ ಸೀನಿಯರ್ಸ್ ಅವ್ರ ಎಕ್ಸ್ಪೀರಿಯನ್ಸ್ನ ಹೇಳಿದ ರೂಪ ಅದೇ ರಾತ್ರಿ ಅವರಿಬ್ಬರನ್ನೂ ಕೂರಿಸ್ಕೊಂಡು ಟೋಟಲಿ ಇವ್ರು 3 ಜನನು ಕೂತ್ಕೊಂಡು ಆ್ಯಕ್ಚುಲಿ ಆ ರೂಮ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಏನು ಅಂತ ಅಂದರೆ, ಇದು ಇವ್ರಿಗೆ ಸೀನಿಯರ್ಸ್ಗೆ ಅಂದರೆ ರೂಪ ಸೀನಿಯರ್ಗಾಗಿರುವಂಥ ಒಂದು ಇನ್ಸಿಡೆಂಟ್. ಇದೇ ರೀತಿ ಇವ್ರು ಹೇಗೆ ಇವಾಗ ಹೊಸ್ದಾಗಿ ಈ ಕಾಲೇಜಿಗೆ ಸೇರಿಕೊಂಡು ಹೊಸ್ದಾಗಿ ಹಾಸ್ಟೆಲಿಗೆ ಬಂದಿದ್ದಾರೋ ಅದೇ ರೀತಿ ರೂಪ ಅವರ ಸೀನಿಯರ್ಸ್ ಕೂಡ ಅದೇ ರೂಮಿಗೆ ಬಂದಿರ್ತಾರೆ. ಬಟ್ ಅವ್ರಿಗಾಗಿದ್ದ ಇನ್ಸಿಡೆಂಟ್ ನಿಜವಾಗ್ಲೂ ಭಯಾನಕ ಆಗಿತ್ತು. ಸೊ ಇವಾಗ ರೂಪ ಆ್ಯಕ್ಚುಲಿ ಅವ್ರ ಸೀನಿಯರ್ಸಿಗೆ ಅಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ತಾ ಹೋಗ್ತಾರೆ. ಒಂದಿನ ಇದೇ ರೀತಿ ಎಲ್ಲ ನಾರ್ಮಲ್ ಆಗಿದ್ದಿದ್ದು ರೂಮ್, ಬಟ್ ಆಲ್ ಆಫ್ ಅ ಸಡನ್ ಅವರ ಬೆಡ್ ಯಾವ ಥರ ಇರ್ತಾಯಿತ್ತು ಅಂದರೆ, ಕೆಳಗಡೆ ಬೆಡ್ ಇರ್ತಾಯಿತ್ತು, ಮೇಲ್ಗಡೆ ಬಂಕರ್ ಇರ್ತಾಯಿತ್ತು. ಬಂಕರ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಮೇಲೆ ಕೆಳಗಡೆ 2 ಕಡೆ ಕಾಟ್ ಇರುತ್ತೆ. ಅವ್ರ ಸೀನಿಯರ್ ಒಂದು ರಾತ್ರಿ ಇದೇ ರೀತಿ ಮಲ್ಕೊಂಡಿರುವಾಗ ಯಾರೋ ಬಂದು ಬೆಡ್ಶೀಟ್ ಎಳೆಯೋದು, ಅಥವಾ ಅವರು ಬಕೆಟ್ಗಳ ಸೌಂಡ್ ಆಗೋದು, ಸಮ್ಟೈಮ್ಸ್ ಅವ್ರ ವಾಟರ್ ಬಾಟಲ್ ಕೆಳಗಡೆ ಬೀಳೋದು, ವಾಚ್ ಬೀಳೋದು, ಆಮೇಲೆ ಅವ್ರೇನಾದರೂ ಅಕಸ್ಮಾತ್ ಅವತ್ತು ನಾನ್ ವೆಜ್ ಏನಾದರೂ ಆ ರೂಮಲ್ಲಿ ತಿಂದಿದ್ರೆ ಮುಗ್ದೇ ಹೋಯ್ತು, ಕೆಟ್ಟ ಕನಸು ಬೀಳೋದು, ಈ ಥರ ಆಗ್ತಿರ್ತಿತ್ತು. ಆದರೆ ಒಂದಿನ ಇವರೆಲ್ಲರ ಇಮ್ಯಾಜಿನೇಷನ್ ಮೀರಿದಂಥ ಒಂದು ಇನ್ಸಿಡೆಂಟ್ ಆಯಿತು. ಅದೇನು ಅಂದರೆ, ಇದೇ ರೀತಿ ಕೆಲವೊಂದು ಚಿಕ್ಕ ಪುಟ್ಟ ಇನ್ಸಿಡೆಂಟ್ಗಳಾಗ್ತಾಯಿದ್ದರಿಂದ ಅವ್ರು 3 ಜನ ಅವ್ರ ಬೆಡ್ನ ಯಾವ ಥರ ಇಡ್ತಿದ್ರು ಅಂದರೆ, ಇವ್ರ ಥರ ಯು ಶೇಪ್ ಇಡ್ತಾ ಇರಲಿಲ್ಲ, ಅಕ್ಕಪಕ್ಕನೇ ಹಾಕೋತಾಯಿದ್ರು. ಸೊ ಲಿಟ್ರಲಿ 3 ಜನ ಅಕ್ಕಪಕ್ಕನೇ ಮಲ್ಕೊತಾಯಿದ್ರು. ಯಾಕೆ ಅಂದರೆ ಮೇ ಬಿ ಆ ಹೊಸ್ದಾಗಿ ಆ ಒಂದು ಹಾಸ್ಟೆಲ್ಗೆ ಸೇರಿಕೊಂಡಿದ್ರಲ್ಲ, ಅದಕ್ಕೆ ಅನಿಸುತ್ತೆ. ಸೊ ಅವ್ರು ಅದೇ ಥರ ಅಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇರೋವಾಗ ಒಂದು ಸಾರಿ ಆ ಬಂಕರ್ ಮೇಲ್ಗಡೆಯಿಂದ ಏನೋ ಸೌಂಡ್ ಆಗೋ ಥರ ಅನಿಸುತ್ತೆ. ಬಟ್ ಇಗ್ನೋರ್ ಮಾಡಿ ಹಾಗೆ ಮಲ್ಕೊಂಡಿರ್ತಾರೆ. ಬಟ್ ಅದೇ ರೀತಿ ಆ ಬಂಕರ್ ಮೇಲಿಂದ ಯಾರೋ ಬುಕ್ಕನ್ನು ತೆಗೆದು ಪೇಜನ್ನು ತುಂಬ ಜೋರಾಗಿ ತಿರುಗಿಸ್ತಾ ಇದ್ದಾರೆ ಅನ್ನೋ ಥರ ಸೌಂಡ್ ಆಗುತ್ತೆ. ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಬ್ಬಳು ಮಧ್ಯದಲ್ಲಿ ಮಲ್ಕೊಂಡಿರೋ ಒಬ್ಬಳು ಎದ್ಬಿಟ್ಟು ತಿರುಗಿ ನೋಡ್ತಾಳೆ. ಆ್ಯಂಡ್ ಅದನ್ನು ಹೇಳೋಕ್ಕೂ ಆಗಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಲಿಟ್ರಲಿ ಅದೊಂದು ಎಂಟಿಟಿ ಯಾರ ಕಣ್ಗೂ ಕಾಣಿಸ್ತಿಲ್ಲ, ಆದರೆ ಏನೋ ಒಂದು ಕಪ್ಪುಗೊಂದು ಕ್ರಿಯೇಚರ್ ಅದು ಇಮಿಡಿಯೇಟಾಗಿ ಆ ಬುಕ್ಕನ್ನು ಪೇಜ್ಗಳನ್ನ ಫುಲ್ ಜೋರಾಗಿ ಫ್ಲಿಪ್ ಮಾಡೋ ಥರ ಸೌಂಡು, ಅದು ತುಂಬ ಜೋರಾಗಿ ಕೇಳಿಸಿದೆ. ಇನ್ಫ್ಯಾಕ್ಟ್ ಆ ಪೇಜ್ನೆಲ್ಲ ಫ್ಲಿಪ್ ಮಾಡಿದ ತಕ್ಷಣವೇ ಯಾರು ಕುತ್ಕೊಂಡು ಅದನ್ನು ನೋಡ್ತಾ ಇದ್ಲು ಅವಳ ಮೇಲೆ ಆ ಬುಕ್ಕನ್ನು ಎಸ್ತಿದೆ. ಲಿಟ್ರಲಿ ಅವಳದನ್ನು ಜೋರಾಗಿ ಕಿರ್ಚಿ ಇವ್ರನ್ನೆಲ್ಲ ಎಬ್ಬರಿಸ್ಕೊಂಡು ಆ ರೂಮಿಂದ ಆಚೆಗಡೆ ಎದ್ದು ಓಡಿ ಬಂದುಬಿಟ್ಟಿದ್ದಾರೆ. ಆ್ಯಂಡ್ ಈ ಎಕ್ಸ್ಪೀರಿಯೆನ್ಸ್ ರೂಪ ಅವ್ರ ಸೀನಿಯರ್ಸ್ದು. ಅವ್ರು ಇದನ್ನು ಇಮಿಡಿಯೇಟಾಗಿ ರೂಪಾಗೆ ಹೇಳ್ತಾರೆ, ನಮ್ಗೆ ಈ ಥರ ಆಗಿತ್ತು, ಇನ್ಫ್ಯಾಕ್ಟ್ ಆ ಬುಕ್ ಬಂದು ನನ್ನ ಮೇಲೆ ಬಿದ್ದಿತ್ತು, ನಾನು ಅದನ್ನು ಇನ್ನು ನನ್ನ ಜನ್ಮದಲ್ಲೇ ಮರೆಯೋಕ್ಕಾಗಲ್ಲ ಅಂತ ಒಂದು ಎಕ್ಸ್ಪೀರಿಯೆನ್ಸ್. ಅದು ಮೊದಲು ಆ ರೂಮ್ನ ಸಾಧ್ಯ ಆದಷ್ಟು ಬೇಗ ಖಾಲಿ ಮಾಡ್ಕೊ ಅಂತ ಹೇಳ್ತಾರೆ. ಇದನ್ನು ಹೋಗಿ ಅವ್ರು ವಾರ್ಡನ್ ಹತ್ರ ಕನ್ಫೆಸ್ ಮಾಡಿದಾಗ ವಾರ್ಡನ್, ಇಲ್ಲ ನೀವು ಇಲ್ದಿರೋದನ್ನೆಲ್ಲ ಹುಟ್ಟಾಕ್ತಾ ಇದ್ದೀರಾ ಆಬ್ವಿಯಸ್ಲಿ, ಅದು ಇದು ಅಂತೆಲ್ಲ ಹೇಳಿ ಇವ್ರು ಬಾಯಿ ಮುಚ್ಚಿಸ್ತಾರೆ. ಇವರು ಅವಾಗಿನ್ನೂ ಹೊಸ್ದಾಗಿ ಜಾಯ್ನ್ ಆಗಿದ್ದರಿಂದ ಬೇರೆ ರೂಮ್ ಯಾವುದು ಕೂಡ ಖಾಲಿ ಇರಲಿಲ್ಲ. ಆ್ಯಂಡ್ ಅಕಸ್ಮಾತ್ ಹೊರಗಡೆ ರೂಮ್ ಮಾಡ್ಕೊಬೇಕು ಅಂದರೆ ಕ್ಯಾಂಪಸ್ಸಿಂದ ಹೊರಗಡೆ ಮಾಡ್ಕೊಬೇಕಾಗಿತ್ತು. ಆ್ಯಂಡ್ ಆಗೇನು ಇದರಲ್ಲಿ ಪ್ಯಾರೆಂಟ್ಸ್ನೆಲ್ಲರನ್ನೂ ಇನ್ವಾಲ್ವ್ ಮಾಡಬೇಕಾಗಿತ್ತು. ಅಷ್ಟೊಂದು ಪೇಷನ್ಸ್ ಆ್ಯಂಡ್ ದುಡ್ಡು ಹಣ ಇವ್ರ ಹತ್ರ ಇರಲಿಲ್ಲ. ಪ್ರಾಬ್ಲಮ್ ಬೇಗ ಸಾಲ್ವ್ ಆಗುತ್ತೆ ಅಂತಲೇ ಅಂದ್ಕೊಂಡು ಇವರೆಲ್ಲ ನೆಕ್ಸ್ಟ್ ಟೈಮ್ ಊರಿಗೆ ಹೋಗಿದ ತಕ್ಷಣವೇ ಅವ್ರವ್ರಿಗೆ ಯಾವ್ಯಾವ ದೇವ್ರ ಮೇಲೆ ನಂಬಿಕೆ ಇರುತ್ತೋ ಆ ದೇವ್ರ ತಾಯ್ತ, ಕುಂಕುಮ, ವಿಭೂತಿ ಎಲ್ಲದನ್ನು ಕೂಡ ತೊಗೊಂಬಂದು ಇಟ್ಕೊತಾರೆ. ಇವ್ರು ಯಾವಾಗ ಈ ಯಂತ್ರ, ಈ ಕುಂಕುಮ ಎಲ್ಲ ತೊಗೊಂಬಂದು ಇಟ್ಕೊತಾರೋ ಸ್ವಲ್ಪ ದಿನ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಎಲ್ಲ ನಾರ್ಮಲಾಗೇ ಇರುತ್ತೆ. ಆದರೆ ಒಂದಿನ ಇವರೆಲ್ಲರಿಗೂ ನಾನ್ ವೆಜ್ ತಿನ್ನಬೇಕು ಅನಿಸುತ್ತೆ, ಹೊರಗಡೆಯಿಂದ ಆರ್ಡ್ರ್ ಮಾಡ್ಕೊತಾರೆ ಒಂದು ರೆಸ್ಟೋರೆಂಟಿಂದ. ಅವರು ಕೂಡ ನಾನ್ ವೆಜ್ ತೊಗೊಂಡು ಬರ್ತಾರೆ. ಬಟ್ ಆಬ್ವಿಯಸ್ಲಿ ಇವ್ರಿಗೆ ಪೂರ್ತಿ ತಿನ್ನೋಕ್ಕಾಗೋದಿಲ್ಲ, ಒಂದು ಸ್ವಲ್ಪ ಉಳಿಸಿರ್ತಾರೆ. ಆದರೆ ಇವರು ಅದನ್ನು ಆಚೆ ಕಡೆ ಬಿಸಾಕಲ್ಲ, ಬೆಳಗ್ಗೆ ಬಿಸಾಕೋಣ ಅಂತ ಹೇಳಿಬಿಟ್ಟು ರೂಮ್ ಒಳಗಡೆ ಇರೋ ಡಸ್ಟ್ಬಿನಲ್ಲಿ ಒಳಗಡೆ ಹಾಕಿಬಿಟ್ಟು ಇಟ್ಬಿಟ್ಟಿರ್ತಾರೆ. ಇವರು ಯಾವಾಗಲೂ ಕೂಡ ಆ ಡಸ್ಟ್ಬಿನ್ನ ಡೋರ್ನ ಹಿಂದೆಗಡೆ ಇಡ್ತಾಯಿದ್ರು. ಅವತ್ತು ರಾತ್ರಿ ಎಲ್ಲರೂ ಮಲ್ಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ಅನಿತಾ ಯಾವಾಗಲೂ ನೆಟ್ ಕಟ್ಕೊಳ್ಳೋ ಅಭ್ಯಾಸ ಇರುತ್ತೆ, ಅಂದರೆ ಮಸ್ಕಿಟೋ ನೆಟ್, ಆ ಸೊಳ್ಳೆ ಪರ್ದನ ಕಟ್ಟಿ ಮಲ್ಕೊಂಡಿರ್ತಾರೆ. ಅವ್ರಿಗೆ ಮಧ್ಯರಾತ್ರಿ ಯಾರೋ ಈ ಚಿಕನ್ ಪೀಸ್ನ, ಮಟನ್ ಪೀಸ್ನ ತಿಂದ್ಬಿಟ್ಟು ಅವ್ರ ನೆಟ್ ಮೇಲೆ ಏನನ್ನೋ ಎಸಿತಾ ಇದ್ದಾರೆ, ಆ ಮೂಳೆಗಳನ್ನೆಲ್ಲ ಆ ನೆಟ್ ಮೇಲೆ ಎಸಿತಾ ಇದ್ದಾರೆ ಅನ್ನೋ ಫೀಲ್ ಅವ್ರಿಗಾಗುತ್ತೆ. ಆಗಿ ಸಡನ್ನಾಗಿ ಎದ್ದೇಳ್ತಾರೆ. ಬಟ್ ಅದು ಅವ್ರ ಕನಸಾಗಿರುತ್ತೆ, ಅಲ್ಲಿ ಏನೂ ಆ ಥರದ್ದೇನೂ ಆಗಿರಲ್ಲ.
ಎಕ್ಸಾಕ್ಟ್ ಇದೇ ಟೈಮ್ಗೆ ಅನಿತಾ ಅವ್ರಿಗೆ ಯಾರೋ ಕುತ್ತಿಗೆ ಎಸಗ್ತಾ ಇದ್ದಾರೆ, ಯಾರೋ ತನ್ನ ಮೇಲೆ ಬಂದು ಇದ್ದಾರೆ ಅನ್ನೋ ಒಂದು ಫೀಲ್ ಆಗುತ್ತೆ. ಏನೋ ಒಂದು ಕೆಟ್ಟ ಕನಸು ಅಂತ ಅಂದ್ಕೊಂಡು ಎಲ್ಲರೂ ಮಲ್ಕೊತಾರೆ. ಸುಮಾರು 2:30ಇಂದ 3 ಗಂಟೆ ಇತ್ತು ಅನಿಸುತ್ತೆ. ಲಿಟ್ರಲಿ ಎಲ್ರಿಗೂ ಏನೋ ಒಂದು ಕಂಪ್ಲೀಟ್ ಒಂದು ಸ್ಟ್ರಾಂಗ್ ಎನರ್ಜಿ ಫೀಲ್ ಆಗಿ ನಿದ್ದೆಯಿಂದ ಎಚ್ಚರಿಕೆ ಆಗಿ ತಿರುಗಿ ನೋಡಿದ್ರೆ ಎಕ್ಸಾಕ್ಟ್ ರೂಮ್ ಮಧ್ಯದಲ್ಲಿ ಆ ಡಸ್ಟ್ಬಿನ್ ಇರುತ್ತೆ. ಆ ಡಸ್ಟ್ಬಿನ್ನಿಂದ ಕಂಪ್ಲೀಟ್ಲಿ ಅದೇನು ಆ ಚಿಕನ್ ಅವ್ರು ತಿಂದಿದ್ದ ಮೂಳೆಗಳಾಗಿರ್ಬೋದು, ಮಿಕ್ಕಿರೋದಾಗಿರ್ಬೋದು ಎಲ್ಲ ಕೆಳಗಡೆ ಬಿದ್ದು ಚಿಲ್ಲಾಪಿಲ್ಲಿ ಆಗಿರುತ್ತೆ. ಇನ್ಫ್ಯಾಕ್ಟ್ ಅವ್ರಿಗೆಲ್ಲ ಎದ್ದೇಳೋಕ್ಕೂ ಕೂಡ ಧೈರ್ಯ ಇರೋದಿಲ್ಲ, ಕಿರ್ಚೋಕ್ಕೂ ಕೂಡ ಧೈರ್ಯ ಇರೋದಿಲ್ಲ, ಬಾಯಿಂದ ಮಾತೇ ಹೊರಡ್ತಾ ಇರೋದಿಲ್ಲ, ಈ ಥರ ಆಗಿರುತ್ತೆ. ಆ್ಯಂಡ್ ಸಡನ್ನಾಗಿ ಅನಿತಾ ಅವರ ನೆಟ್ಟನ್ನು ಯಾರೋ ಮೇಲ್ಗಡೆಯಿಂದ, ಅಂದರೆ ಬಂಕರ್ ಮೇಲ್ಗಡೆಯಿಂದ ನೆಟ್ಟನ್ನು ಕಿತ್ತಿ ಮೇಲ್ಗಡೆ ಎಳಿತಾ ಇರೋ ಥರ ಅನಿಸುತ್ತೆ. ಇದನ್ನು ನೋಡಿದ್ದು ಇವರೆಲ್ಲರೂ ಕಿರ್ಚ್ಕೊಂಡು ಆಗಿಂದಾಗಲೇ ಆ ರೂಮಿಂದ ಆಚೆಗಡೆ ಓಡಿ ಬಂದುಬಿಡ್ತಾರೆ. ಈ ಇನ್ಸಿಡೆಂಟ್ ಆದಮೇಲೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಅವರು ಆ ಹಾಸ್ಟೆಲಿಂದ ಹೊರಗಡೆ ಬಂದು ರೂಮ್ ಮಾಡ್ಕೊಂಡಿರ್ತಾರೆ. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಒಂದು ನಿಜವಾದ ಕಥೆನೇ ಹೇಳಬೇಕು ಅಂತ ನನ್ನ ಕ್ಲೋಸ್ ಫ್ರೆಂಡ್ ಲೈಫಲ್ಲಿ ನಡೆದಿರ್ತಕ್ಕಂಥ ಒಂದು ನಿಜವಾದ ಘಟನೆನ ಹೇಳ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಕಥೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ಫ್ಯಾಕ್ಟ್ ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ನನ್ನ ಮೊದಲನೇ ವಿಡಿಯೋ. ನಿಮಗೆ ನೆಕ್ಸ್ಟ್ ಇದೇ ಥರದ ನೈಜ ಘಟನೆ ಆಧಾರಿತ ವಿಡಿಯೋಗಳು ಬೇಕಾ, ಅಥವಾ ಬೇರೆ ಥರ ಯಾವ ವಿಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಅದೇ ಥರ ವೀಡಿಯೋಸ್ನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.